ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಏಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಏಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಗುರುದೇವೋ ಭವ ಎಂಬ ಅಭಯವ ನುಡಿದವನೇ, ಗುರುದೇವೋ ಭವ ಎಂಬ ಅಭಯವ ನುಡಿದವನೇ. ಉದಯವಾಯಿತು ಏಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಏಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಅಂಗಳದಿ ಶಿವನಾಮ ಶಿವಲೀಲೆಯ ಹಾಡು, ಮಂಗಳಕರ ವಾದ್ಯಗಳು ಭಕ್ತಿಯ ನೆಲೆಬೀಡು. ಅಂಗಳದಿ ಶಿವನಾಮ ಶಿವಲೀಲೆಯ ಹಾಡು, ಮಂಗಳಕರ ವಾದ್ಯಗಳು ಭಕ್ತಿಯ ನೆಲೆಬೀಡು. ಕಂಗಳಲಿ ಕಂಗೊಳಿಸು ದರ್ಶನವ ನೀಡು, ಉದಯವಾಯಿತು ಏಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಏಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು. ಜಾತಿ ಮತ ಭೇದಗಳ ಅರಿಯದ ಈ ನೆಲವು, ಕನ್ನಡ ಕುಲಕೋಟಿಯ ಬಹು ಪುಣ್ಯದ ಫಲವು. ಜಾತಿ ಮತ ಭೇದಗಳ ಅರಿಯದ ಈ ನೆಲವು, ಕನ್ನಡ ಕುಲಕೋಟಿಯ ಬಹು ಪುಣ್ಯದ ಫಲವು.
ತಪೋಬಲವು ವರಗುರುವೇ ನೀಗೈದ ದಿವ್ಯ ತಪೋಬಲವು. ದಿವ್ಯ ಸಾನ್ನಿಧ್ಯದಲ್ಲಿ ನಡೆತಕ್ಕಂಥ ಪರಮ ಪೂಜ್ಯ ಶ್ರೀಮಾನ್ ನಿರಂತರ ಪ್ರವಾಸ ಬಸವಲಿಂಗ ಮಹಾಸ್ವಾಮೀಜಿ ಮಠ ಅಕ್ಕಲಕೋಟ್ ಹಾಗೂ ಬಿರಾಜದಾರ್ ಪೊಲೀಸ್ ಪಾಟೀಲ್ ಸಲಗರ್ ಹಾಗೂ ಸಂತೋಷ್ ಕುಮಾರ್ ಮಾಶಾಳೆ ವಿಕಾಸ್ ಸೊಸೈಟಿ ಚೇರ್ಮನ್ ಸಲಗರ್ ಹಾಗೂ ಶಿವರಾಜ್ ಬಿರಾಜದಾರ್ ಶ್ರೀ ಸೋಮೇಶ್ವರ ದೇವಸ್ಥಾನ ಕಮಿಟಿ ಚೇರ್ಮನ್ ಹಾಗೂ ಮಾಂತೇಶ್ ವರದಾಳೆ ಪ್ರಗತಿಶೀಲ ಬಾಗಾಯತದಾರ್ ಶ್ರೀ ಪಂಡಿತ್ ಇಕ್ಕಳಿಗೆ ಮಾಜಿ ಸೈನಿಕ್ ಶ್ರೀ ಶ್ರೀಮಂತ ಡೊಂಗರಾಜೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿರಲಾಗಿದೆ. ಇವತ್ತಿನ ಆರೋಗ್ಯ ಶಿಬಿರಕ್ಕೆ ಒಂದು ಸೇವೆ ಪ್ರಯಾಸವಾಗಿ ರಾಜು ಶಿಕ್ಷರಪ್ಪ ಮುಂಡೋಳಿಗೆ ಮೈಂದರಿಗೆ ಎಂಆರ್ ಸಾಹೇಬ್ ಅವ್ರಿಗೂ ಕೂಡ ಇಲ್ಲಿ ಸೇವೆ ನೀಡೋ ಸಲುವಾಗಿ ಆಗಮನ ಆದ ಕಾರಣ ಈ ಶ್ರೀಮಠದ ವತಿಯಿಂದ ಅವರಿಗೂ ಕೂಡ ಸ್ವಾಗತವನ್ನು ಸದ್ಗುರು ರಾಮಲಿಂಗ ಶಿವಶರಣ ಮಹಾಸ್ವಾಮೀಜಿ ಶ್ರೀಮಠದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮೀಜಿ ಇವರ ಗುರು ಪಟ್ಟಾಧಿಕಾರಿ ಕಾರ್ಯಕ್ರಮ ನಿಮಿತ್ತವಾಗಿ ಹಾಗೂ ನವಗುಂದ ಅದಾತ ನಾಗಲಿಂಗ ಮಹಾಸ್ವಾಮೀಜಿಯವರ ಜೀವನ ಚರಿತ್ರ ಪುರಾಣ ಕಾರ್ಯಕ್ರಮ ಸಮಾಪ್ತಿ ನಿಮಿತ್ತವಾಗಿ ಇವತ್ತಿನ ದಿವಸ ಶ್ರೀಮಠದಲ್ಲಿ ಮೊಹಬ್ಬತ್ ಆರೋಗ್ಯ ಶಿಬಿರವನ್ನು ನೀಡಲಾಗಿದೆ. ಈ ಶಿಬಿರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂಥ ಪರಮ ಪೂಜ್ಯ ಶ್ರೀ ಮನಿ ನಿರಂತರ ಪ್ರವಾಸ ಬಸವಲಿಂಗ ಮಹಾಸ್ವಾಮೀಜಿ ವಿರಕ್ತ ಮಠ ಅಕ್ಕಲಕೋಟ್ ಹಾಗೂ ನೇತೃತ್ವದಲ್ಲಿ ನಡೆಯತಕ್ಕಂಥ ಪರಮ ಪೂಜ್ಯ ಶ್ರೀ ನಿರಂತರ ಪ್ರವಾಸ ಪ್ರಭು ಶಾಂತ ಮಹಾಸ್ವಾಮೀಜಿ ವಿರಕ್ತ ಮಠ ಹತ್ತಿಕಲ್ವಾಸ್ ಅವರು ಕೂಡ ಇಲ್ಲಿ ನಮ್ಮ ಶ್ರೀಮಠಕ್ಕೆ ಆಗಮನ ಆದ ಕಾರಣ ಇಲ್ಲಿ ನಮ್ಮ ಶ್ರೀಮಠದ ವತಿಯಿಂದ ಆಗತಂ ಸ್ವಾಗತಂ ಸುಸ್ವಾಗತಂ ಆಗತಂ ಸ್ವಾಗತಂ ಸುಸ್ವಾಗತಂ ಹಾಗೂ ಇವತ್ತಿನ ಮೊಹಬ್ಬತ್ ಆರೋಗ್ಯ ಶಿಬಿರಕ್ಕೆ ಆಗಮಿಸಿದ ಸುಪ್ರಸಿದ್ಧ ಡಾಕ್ಟರ್ ಸ್ನೇಹಲತಾ ಹಿರೇಮಠ್ ಎಂಡಿ ನೇತ್ರರೋಗ ತಜ್ಞ ಸೋಲಾಪುರ್ ಹಾಗೂ ಡಾಕ್ಟರ್ ಪ್ರಸಾದ್ ಕೋರುಲ್ಕರ್ ಎಂಡಿ ಮೆಡಿಸಿನ್ ಜನರಲ್ ಫಿಸಿಷಿಯನ್ ಸೋಲಾಪುರ್ ಹಾಗೂ ಡಾಕ್ಟರ್ ಶಿವಲೀಲಾ ಕಾಂತೆ ಮೇಡಮ್ ಎಂಬಿಬಿಎಸ್ ವೈದ್ಯಕೀಯ ಅಧಿಕಾರಿ ಶಿರವಳ ಹಾಗೂ ಡಾಕ್ಟರ್ ಸ್ವಾಮಿ ಮೇಡಮ್ ಸಲ್ಗರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಫುಲಾರಿ ಸಲ್ಗರ್ ಡಾಕ್ಟರ್ ಶಿವಾನಂದ ಸುಗುರೆ ಸಲ್ಗರ್ ಡಾಕ್ಟರ್ ರಾಜ್ಕುಮಾರ್ ಗೋಡ್ಸೆ ಸಲ್ಗರ್ ಡಾಕ್ಟರ್ ಸತೀಶ್ ಮುಳ್ಜೆ ಸಾಹೇಬ್ ಸಲ್ಗರ್ ಡಾಕ್ಟರ್ ಕೃಷ್ಣ ಕಾಳೆ ಸಲ್ಗರ್ ಡಾಕ್ಟರ್ ಬಸವರಾಯ ಪಾಟೀಲ್ ಸಲ್ಗರ್ ಹಾಗೂ ಎಂಆರ್ ಅಂತೇಳಿ ಶ್ರೀ ಮಹೇಶ್ ಚಿಕ್ಕಳ್ಳಿ ಸಲ್ಗರ್ ಶರಣಬಸಪ್ಪ ಡೊಂಗಾಜೆ ಸಲ್ಗರ್ ಅವ್ರಿಗೂ ಕೂಡ ಎಲ್ಲ ರಾಜೀವ್ ಮುಂಡೋಗಿ ಮೈಂದರ್ಗಿ ಇವರು ಕೂಡ ಇವತ್ತಿನ ಮೊಹಬ್ಬತ್ ಆರೋಗ್ಯ ಶಿಬಿರ ಸಲುವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆಲ್ಲ ಕೂಡ ಇಲ್ಲಿ ಶ್ರೀಮಠದ ವತಿಯಿಂದ ಆಗತಂ ಸ್ವಾಗತಂ ಸುಸ್ವಾಗತಂ ಹಾರ್ದಿಕ್ 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 ಸ್ವಾಗತ. ಮೊಹಬ್ಬತ್ ಆರೋಗ್ಯ ಶಿಬಿರದ ಕಾರ್ಯಕ್ರಮದ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ಮನಿ ನಿರಂತರ ಪ್ರವಾಸ ಬಸವಲಿಂಗ ಮಹಾಸ್ವಾಮೀಜಿ ಮಠ ಅಕ್ಕಲಕೋಟ್ ಹಾಗೂ ಪರಮ ಪೂಜ್ಯ ಶ್ರೀ ನಿರಂತರ ಪ್ರವಾಸ ಪ್ರಭು ಶಾಂತ ಮಹಾಸ್ವಾಮೀಜಿ ಮಠ ಹತ್ತಿಕಲ್ವಾಸ್ ಎಲ್ಲ ಸಾಮಾಜಿಕ ವತಿಯಿಂದ ಇಲ್ಲಿಯ ದೀಪ ಪ್ರಜ್ವಲನ ಕಾರ್ಯಕ್ರಮ ನಡೀತಾ ಇದೆ. ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನಡೀತಾ ಇದೆ ಮಾಡಬೇಕಂತ ತಮ್ಮನ್ನು ಕೇಳಿಕೊಳ್ತಾರೆ. ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ ಸದ್ಗುರು ಸಿದ್ಧಾರೂಢರಿಗೆ ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ ಸದ್ಗುರು ಸಿದ್ಧಾರೂಢರಿಗೆ ನಿರುಪಮಾ ನಿರ್ಗುಣ ನಿತ್ಯ ನಿರಂಜನ ನಿರುಪಮಾ ನಿರ್ಗುಣ ನಿತ್ಯ ನಿರಂಜನ ಅನುಪಮ ಸಹನಾ ಮೂರುತಿಗೆ
ಅನುಪಮ ಸಹನ ಮೂರುತಿಗೆ ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ ಸದ್ಗುರು ಸಿದ್ಧಾರೂಢರಿಗೆ ಜನ ಸಂಗವ ದೂರೀಕರಿಸುತ್ತ ಸತ್ಸಂಗದ ಸುಧೆ ಹರಿಸುತ್ತ ದುರ್ಜನ ಸಂಗವ ದೂರೀಕರಿಸುತ್ತ ಸತ್ಸಂಗದ ಸುಧೆ ಹರಿಸುತ್ತ ಸತ್ಯ ಧರ್ಮಗಳ ಮರ್ಮವ ತಿಳಿಸುತ್ತ ಸತ್ಯ ಧರ್ಮಗಳ ಮರ್ಮವ ತಿಳಿಸುತ್ತ ಮಿಥ್ಯಾಜ್ಞಾನವ ಜ್ಞಾನವ ಅಳಿದವಗೆ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ ಸದ್ಗುರು ಸಿದ್ಧಾರೂಢರಿಗೆ ವಿದ್ಯಾದಾನದೇ ಪುರುಷ ಸರಸ್ವತಿ ತತ್ವ ಪ್ರಸಾರದೆ ವ್ಯಾಸಯತಿ ವಿದ್ಯಾದಾನದೇ ಪುರುಷ ಸರಸ್ವತಿ ತತ್ವ ಪ್ರಸಾರದೆ ವ್ಯಾಸಯತಿ ಅನ್ನದಾನದಲ್ಲಿ ಅನ್ನಪೂರ್ಣೆಯು ಅನ್ನದಾನದಲ್ಲಿ ಅನ್ನಪೂರ್ಣೆಯು ರೋಗ ತರಿವ ಧನ್ವಂತರಿಗೆ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ ಸದ್ಗುರು ಸಿದ್ಧಾರೂಢರಿಗೆ ಪುರುಷಗೆ ಜನ್ಮ ನೀಡಿದ ಮಹಾಶರಣ ದಂಪತಿಗಳಿಗೆ ಸಿದ್ಧ ಪುರುಷಗೆ ಜನ್ಮ ನೀಡಿದ ಮಹಾಶರಣ ದಂಪತಿಗಳಿಗೆ ವಿಶ್ವಶಾಂತಿಯ ಬೇಡಿ ಗುರುವಿಗೆ ವಿಶ್ವಶಾಂತಿಯ ಬೇಡಿ ಗುರುವಿಗೆ ವಿಶ್ವಶಾಂತಿಯ ಬೇಡಿ ಗುರುವಿಗೆ ಹುಬ್ಬಳ್ಳಿಯಲಿ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ ಸದ್ಗುರು ಸಿದ್ಧಾರೂಢರಿಗೆ ನಿರುಪಮ ನಿರ್ಗುಣ ನಿತ್ಯ ನಿರಂಜನ ನಿರುಪಮ ನಿರ್ಗುಣ ನಿತ್ಯ ನಿರಂಜನ ಅನುಪಮ ಸಹನ ಮೂರುತಿಗೆ ಅನುಪಮ ಸಹನ ಮೂರುತಿಗೆ ಅನುಪಮ ಸಹನ ಮೂರುತಿಗೆ ಅನುಪಮ ಸಹನ ಮೂರುತಿಗೆ
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶ್ರೀಮದ್ರೇವಣಸಿದ್ಧಸ್ಯ ಕರಜೋಳ ಪುರೋತ್ತಮ ರಾಮಲಿಂಗಯತಿ ಜನಕ ಮಾವಾಸಕಲಕೋಟಿಭಿಃ ಅನಂತ ಮಹಿಮಾಶಾಲಿ ಅನಂತ ವರದಾಯಕಂ ಮೋಕ್ಷದಂ ಶಿಷ್ಯವೃಂದಸ್ಯ ವಂದೇ ಶ್ರೀಗುರು ರೇವಣಸಿದ್ಧ ಶಿವಶರಣಾಂಬುಜಮಹಂ ಭಜೆ. ಏಳಯ್ಯ ಗುರುವರ್ಯ ಅಕ್ಕಲಕೋಟೆಯ ಒಡೆಯ ಸುಪ್ರಭಾತವು ಏಳು ಬೆಳಗಾಯಿತು. ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೆಯನ್ನು ನಡೆದ ಪಾವನದಿಂದ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವಿಗೆ ಕೃಪೆಯಾಗ ಸುಲಭ ಶ್ರೀ ಗುರುವಿಗೆ ಕೃಪೆಯಾಗ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿಕೊಂಡು ಈ ಅಕ್ಕಲಕೋಟೆ ತಾಲೂಕಿನ ಸಲಗರದ ರಾಮಲಿಂಗೇಶ್ವರ ಮಹಾಮಠದ ಪೂಜ್ಯ ಈಶ್ವರಾನಂದ ಸ್ವಾಮೀಜಿಯವರ ಪಟ್ಟಾಭಿಷೇಕದ ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇವತ್ತಿನ ದಿವಸ. ಆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ದಿವ್ಯ ನೇತೃತ್ವ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಪ್ರಭುಶಾಂತ ಮಹಾಸ್ವಾಮೀಜಿಯವರಲ್ಲಿ, ಪರಮ ಪೂಜ್ಯ ಈಶ್ವರಾನಂದ ಸ್ವಾಮೀಜಿಯವರಲ್ಲಿ, ದಾನೇಶ್ವರ ದೇವರಲ್ಲಿ, ಗುಲೇದಗುಡ್ಡದ ದೇವರಲ್ಲಿ ಹಾಗೂ ಯಾವತ್ತು ತಾಲೂಕಿನ ವೈದ್ಯಕೀಯ ಅಧಿಕಾರಿಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿ. 11 ದಿನಗಳ ಪರವಾಗಿ ಪುರಾಣ ಹೇಳ್ತಕ್ಕಂಥ ಆತ್ಮೀಯರಾದ ಯೋಗಿರಾಜ ಶಾಸ್ತ್ರಿಗಳು, ಯಾವತ್ತೂ ಈ ಶ್ರೀಮಠದ ಕಮಿಟಿಯ ಪದಾಧಿಕಾರಿಗಳು, ತಾಯಿಯವರಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿ. ಇದುವರೆಗೆ ಎಲ್ಲರಿಗೆ ಸತ್ಕಾರ ಗೌರವ ಎಲ್ಲ ಮಾಡಿದ್ವಿ. ಈ ಮಾಡಿದ ಮೇಲೆ ಉಚಿತ ಆರೋಗ್ಯ ಮೊಫತ್ ಆರೋಗ್ಯ ತಪಾಸಣೆ ನೋಡಿ. ಒಂದು ದವಾಖಾನೆಗೆ ಡಾಕ್ಟರ್ಗಳಿಗೆ ಹೋಗ್ಬೇಕಾದ್ರೆ 500 ರೂಪಾಯಿ ಸಾಲಲ್ಲ ದವಾಖಾನೆಗೆ. ಊರೊಳಗೆ ಊರು ಬಿಟ್ಟು ಹೋಗಿ ಬಸ್ಸಿಗೆ ಹೋಗಿ ಅಲ್ಲೇ ತೋರಿಸ್ಬೇಕಾದ್ರೆ ಅವರು 6 ಗುಳಿಗೆ ಬರೆದುಕೊಡ್ತಾರೆ ಡಾಕ್ಟರ್, 6-12 ಗುಳಿಗೆ. ಅಷ್ಟು ರೊಕ್ಕಿಲ್ಲ ಅಂತಂದು ಎಷ್ಟೆಷ್ಟು ತೋರಿಸ್ತೀವಿ, 2 ಗುಳಿಗೆ ಕೊಟ್ಟು 3 ಗುಳಿಗೆ ಕೊಟ್ಟಿದೆ. ಆದ್ರೆ ಇವತ್ತಿನ ದಿವಸ ನಮ್ಮ ಪೂಜ್ಯ ಈಶ್ವರಾನಂದ ಸ್ವಾಮೀಜಿಯವರ ಪಟ್ಟಾಭಿಷೇಕ ನಿಮಿತ್ತ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ, ಕೇವಲ ಮೊಫತ್ ಆರೋಗ್ಯ ನೋಡೋದ್ರ ಜೊತೆಗೆ ಮತ್ತೆ ನಿಮಗೆಲ್ಲ ಗುಳಿಗೆ ಔಷಧ ಎಲ್ಲನೂ ತಂದರೆ ನೀವೇನು ರೊಕ್ಕ ಕೊಡೋದು ಬೇಕಾಗಿಲ್ಲ. ಎಲ್ಲೆಲ್ಲಿ ಇದ್ದೀರಿ, ಎಲ್ಲೆಲ್ಲಿ ನಿಮ್ಮ ಮನೆಯೊಳಗಿದ್ದೀರಿ ಬಂದು ಇವೆಲ್ಲ ನುರಿತ ವೈದ್ಯರುಗಳು ಕೂಡ ಬಂದರು. ಇವರೆಲ್ಲ ಶಾಸಕೀಯ ವೈದ್ಯಾಧಿಕಾರಿಗಳು, ಪ್ರೈವೇಟಾಗಿ ಬೇರೆ, ಶಾಸಕೀಯ ವೈದ್ಯಾಧಿಕಾರಿಗಳು. ಅವರ ಅತಿ ಮೊಫತ್ತಾಗಿ ಅವರು ಕೂಡ ಇದಕ್ಕೆ ಸಹಕಾರ ಮಾಡಿ ಇವತ್ತು ಶಿರವಾಳ ಇರ್ಬೋದು, ಸಲಗರ್ ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಎಲ್ಲ ಸಿಬ್ಬಂದಿ ವರ್ಗದವರು ಬಂದರು. ಇದು ಒಂದು ಉಚಿತವಾಗಿ ಆರೋಗ್ಯ ಶಿಬಿರ ಅಂತ ಗ್ರಾಮೀಣ ಪ್ರದೇಶದೊಳಗೆ ಆರೋಗ್ಯ ಶಿಬಿರ ಇವತ್ತು ಎಲ್ಲ ಭಾಗ್ಯಕ್ಕಿಂತ ಆರೋಗ್ಯ ಭಾಗ್ಯ ಅದ. ಎಲ್ಲ ಸಿಗ ಸಂಪತ್ತದ ರೊಕ್ಕದ ರೂಪಾಯದ ವರ್ಷಿಗೆ 500, 100, 200, 400 ಟನ್ ಕಬ್ಬು ಬೆಳಿತೀವಿ. ಆದ್ರೆ ಆರೋಗ್ಯ ಇರಲಿಲ್ಲ ಅಂದರೆ ಬೆಳೆದಿದ್ದು ಎಲ್ಲ ಇದು ಮಾಡಿದ್ದು ಆರೋಗ್ಯ ದವಾಖಾನೆಗೆ ಹೋಗಿ ಬೆಳಿಬೇಕಾಗತ್ತೆ. ಅದಕ್ಕೆ ಆರೋಗ್ಯವನ್ನು ನಾವು ವ್ಯವಸ್ಥಿತವಾಗಿ ಇಟ್ಕೋಬೇಕಾದ್ರೆ ನಾವು ಇಂಥ ಉಚಿತವಾಗಿರ್ತಕ್ಕಂಥ ಮೊಫತ್ತಾಗಿ ಪರಿಣಿತ ವೈದ್ಯಾಧಿಕಾರಿಗಳು ಬಂದಾಗಲಿ ಅವರ ಕಡೆಯಿಂದ ನಿಮ್ಮ ತ್ರಾಸುಗಳನ್ನು, ನಿಮ್ಮ
ಏನೇ ತ್ರಾಸಿದ್ರೂ ಸಹಿತ ಅದಕ್ಕೆ ಸ್ಪಂದಿಸಿ ನಿಮಗೆ ಉಪಚಾರ ಮಾಡಬೇಕಂತ ಅವರೆಲ್ಲ ಇಲ್ಲಿ ಸರಿಯಾಗಿ ಅವರು ಬಂದರೆ ಅದರ ಸದುಪಯೋಗವನ್ನು ಇವತ್ತು ಸಮಸ್ತ ಸಡಗರ ಗ್ರಾಮದ ಎಲ್ಲ ತಾಯಂದಿರು ಎಲ್ಲರೂ ಕೂಡಿಕೊಂಡು ಅದನ್ನು ಮಾಡಿಕೊಳ್ಳ್ರಿ. ಇವತ್ತು ಆರೋಗ್ಯವೇ ಭಾಗ್ಯ ಅಂದರೆ ಇವತ್ತು ನಾವು ಆರೋಗ್ಯವಾಗಿದ್ದರೆ ಎಲ್ಲ ಭಾಗ್ಯ ಸಿಗುತ್ತೆ. ಇವತ್ತು BP ಅಂತ ಬಂದವ, ಶುಗರ್ ಅಂತ ಬಂದವ, ಅವು ಬಂದವು. ಇವತ್ತು ಎಲ್ಲೆಲ್ಲೋ ಏನೋ ದೊಡ್ಡ ಶ್ರೀಮಂತರ ಸ್ವತ್ತಿದ್ದವು BP ಶುಗರ್. ಈಗೇನು ಎಲ್ಲ ಸ್ವತ್ತು ಆಗ್ಬಿಟ್ಟವೆ. ಯಾಕೆ ನಮ್ಮಲ್ಲಿ ಆರೋಗ್ಯದ ಆಹಾರದ ಕೊರತೆ, ನಮ್ಮಲ್ಲಿರ್ತಕ್ಕಂಥ ಶಕ್ತಿವರ್ಧಕವಾಗಿರ್ತಕ್ಕಂಥ ಆರೋಗ್ಯ ಊಟ ನಮ್ಮ ಮಾಡೋದಿಲ್ಲ. ಯಾಕೆ ಊಟ ನಾವು ಮಾಡೋದಿಲ್ಲ? ಟೈಮಿಂಗ್ಗೆ ಊಟ ಮಾಡೋದಿಲ್ಲ. ಮನೆಯಾಗ ಹಾಲು ಹಿಡಿತೀವಿ, ಮನೆಯಾಗ ಆಟ ಕಟ್ತೀವಿ, ಎಣ್ಣೆ ಕಟ್ತೀವಿ. ಒಂದು ಊರಾಗ ಹಿಂಗೆ ಹೋಗಿದ್ವಿ, ಆಮೇಲೆ 3 ಲೀಟ್ರ್ 4 ಲೀಟ್ರ್ 10 ಲೀಟ್ರ್ ಮನೆಯಾಗ ಹಾಲು ಹಿಡಿತಾರೆ. ಹಿಂಡಿದ್ಕು ಎಲ್ಲಿ ಹೋಗ್ತಾರೆ ಅವನ್ನ ಕೇಂದ್ರಕ್ಕೆ. ಅದಕ್ಕೂ ಟಿಂಪು ಗಾಡಿ ಬರ್ತದೆ. ಮತ್ತು ನೀವು ಯಾವ ಹಾಲು ತರ್ತೀರಿ? ಪಾಕಿಟ್ ಹಾಲು. ನೋಡಿರಿ, ಆ ಪಾಕಿಟ್ ಹಾಲು ಕುಡೀರಿ, ಚಹಾ ಮಾಡಿ ಕುಡೀರಿ, ಅದ್ರಲ್ಲೇನು ಸ್ವಾದ ಇರಲ್ಲ. ಕೆಮಿಕಲ್ಸ್ ಮುಕ್ತವಾಗಿರ್ತಕ್ಕಂಥದ್ದು ಇರಬೇಕದು. ಅಂಥ ಆರೋಗ್ಯ ಕೆಡಿಸ್ಕೊಳ್ಳುವಂಥದ್ದು ನಾವು ಮಾಡಬಾರ್ದು. ಮನೆಯೊಳಗಡೆ ಹಿಂದಿರ್ತಕ್ಕಂಥ ಆಕಳ ಹಾಲು ಇರ್ಬೋದು, ಎಮ್ಮೆ ಹಾಲು ಇರ್ಬೋದು, ಅದು ಉಂಡ್ರಿ ಆರೋಗ್ಯವಂತರಾಗಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಮ್ಮೆಲ್ಲ ವೈದ್ಯಾಧಿಕಾರಿಗಳು, ಹಿರಿಯರು ಎಲ್ಲರೂ ಬಂದರೆ ನಮ್ಮ ಪರಮ ಪೂಜ್ಯ ಈಶ್ವರಾನಂದ ಸ್ವಾಮೀಜಿಯವರ ಪಟ್ಟಾಭಿಷೇಕ ನಾವು ನೀವೆಲ್ಲರೂ ಕೂಡ ಮಾಡೋಣ. ಇವತ್ತು ಈ ರಾಮಲಿಂಗ ಸ್ವಾಮಿ ಮಠದ ಅನೇಕ ಹಿಂದೆ ಯಾವಾಗ ಮಠ ಆಗಿತ್ತು, ಇದಕ್ಕೊಂದು ಒಬ್ಬ ಪರಿಣಿತ ಮುಖ್ಯ ಅಧಿಕಾರಿ ಆಗಬೇಕಾಗಿದೆ. ಅದು ಎಲ್ಲರ ಸಂಕಲ್ಪ. ಇವತ್ತೆಲ್ಲ ಇಲ್ಲಿ ಅನೇಕ ಹಿರಿಯರು, ನಮ್ಮ ಗೌಡರು, ಬಾಸ್ಕಿ, ನಮ್ಮ ಶಿವರಾಜ್ ಬಿರಾದರ್, ಇನ್ನೂ ಅನೇಕರು, ನಮ್ಮ ಡಾಕ್ಟರ್ ಶಿವಾನಂದ. ನಾವು ಇವತ್ತು ತಪ್ಪಿಸ್ಕೊಂಡು ಸಂಜೆ ಮುಂದೆ ಬರೋಕ್ಕಲ್ಲ. ನಮ್ಮ ಡಾಕ್ಟರ್ ಸಾಹೇಬ್ ಫೋನ್ ಮೇಲೆ ಫೋನ್ ಮಾಡೋದಿಲ್ಲ. ಇವತ್ತು ಏನದ ಇವತ್ತು ಕಾರ್ಯಕ್ರಮ ಗಣೇಶ ಜಯಂತಿ, ಅದನ್ನು ಆರೋಗ್ಯ ಶಿಬಿರ ಐತಿ. ಇವತ್ತು ವಿಶೇಷ ದಿನ, ಗಣಪತಿಯ ಜಯಂತಿ. ವರ್ಷದೊಳಗೆ ಬರುವಂಥ ಗಣೇಶ ಜಯಂತಿಯ ದಿವಸ ನಮ್ಮೆಲ್ಲ ಈ ಊರಿನ ಗ್ರಾಮದ ಎಲ್ಲರಿಗೂ ಆರೋಗ್ಯ ಭಾಗ್ಯ ಶಿಬಿರ. ಪ್ರತಿ ವರ್ಷವೂ ಕೇವಲ ಆರೋಗ್ಯ ಶಿಬಿರ ಅಷ್ಟೇ ಅಲ್ಲ, ಉಚಿತ ರಕ್ತದಾನ ಶಿಬಿರ ಮಾಡೋದು. ನೇತ್ರದಾನ ಮುಂದಿನ ವರ್ಷ ಮತ್ತೆ ನೀವು 7 ದಿನ ಮಾಡಕ್ಕಿದ್ರೆ ಅಂದ್ರೆ ಇವತ್ತು ಆರೋಗ್ಯ ಶಿಬಿರ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ನೇತ್ರ ಚಿಕಿತ್ಸಾ ಶಿಬಿರ, ಇಂಥ ಜನಪರ ಕಾರ್ಯಗಳನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಪರಮ ಪೂಜ್ಯ ಈಶ್ವರಾನಂದ ಸ್ವಾಮೀಜಿಯವರು ಮಾಡ್ತಾರನ್ನುವಂಥ ಆತ್ಮವಿಶ್ವಾಸ ನಮಗದ, ನಿಮ್ಮೆಲ್ಲರಿಗೆ ಅದ. ಆ ಕಾರ್ಯವನ್ನು ಇವತ್ತು ಬಂದಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗೆ ನೀವು ಸಹಕಾರ ಮಾಡಿರಿ. ಅವರಿಗೆ ಸಹಕಾರ ಮಾಡಿ ಸಾಯಂಕಾಲ ತನಕ ನೀವು ಹೆಚ್ಚು ಜನರು ಬಂದರೆ ಅಂದ್ರೆ ಅವರು ಹೆಚ್ಚು ಮುತುವರ್ಜಿ ವಹಿಸಿ ಆ ಕಾರ್ಯವನ್ನು ನಿಮ್ಮ ಆರೋಗ್ಯದ ಎಲ್ಲ ಕೇಳಿ ಅತಿ ತ್ರಾಸಿದ್ರೆ ಮತ್ತೆ ಅವ್ರು ಚೀಟಿ ಬರ್ಕೊಳ್ತಾರೆ, ಮತ್ತು ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರೆಸ್ಕೊಳ್ತಾರೆ. ಅಲ್ಲಿ ಹೋದ್ರೆ ಎಲ್ಲ ಅವ್ರಿಗೆ ಮುಪ್ಪತ್ತಾಗೆ ಎಲ್ಲ ಸಿಗ್ತಾವೆ ಔಷಧೋಪಚಾರಗಳು. ಅಲ್ಲೇನು ರೊಕ್ಕ ಕೊಟ್ಟು ತೊಗೋಬೇಕಂತಿಲ್ಲ. ಹೊರಗೆ ಮೆಡಿಕಲ್ ತೊಗೊಂಡಾಗಂದ್ರೆ ಕಾಸ್ಟ್ಗೆ 1000 ರೂಪಾಯಿ ಸಾಲಲ್ಲ. ಅವ್ರದೇ ಒಂದು ಆರೋಗ್ಯ ಕೇಂದ್ರಗಳಿಗೆ ಮುಪ್ಪತ್ತಾಗೆ ಸಿಗ್ತಾವೆ. ಅಂಥದ್ದನ್ನು ತೆಗೆದುಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಡ್ರಿ. ಆರೋಗ್ಯವಂತರಾಗಿರಿ, ಶಕ್ತಿವಂತರಾಗಿರಿ, ದುಡಿಮೆ ಮಾಡಿರಿ. ಮನೆಯನ್ನು ಮುಂಬರುವ ಮಕ್ಕಳಿಗೆ ಒಳ್ಳೆಯ ಕ್ರಿಯಾಶೀಲರಾಗುವಂಥ ಮಾಡುವಂಥ ಕೆಲಸ ನೀವು ಮಾಡಬೇಕು. ಮುಂದಿನ ಕಾರ್ಯವನ್ನು ಯಶಸ್ವಿ ರೀತಿಯಲ್ಲಿ ನಾವು ನೀವೆಲ್ಲರೂ ಕೂಡ ಪಟ್ಟಾಭಿಷೇಕವನ್ನು ಮಾಡೋಣ. ಇವತ್ತಿನ ದಿವಸ ನಮ್ಮೆಲ್ಲ ಆರೋಗ್ಯಾಧಿಕಾರಿಗಳಿಗೆ ನಮ್ಮ ಶ್ರೀಮಠದ ವತಿಯಿಂದ, ನಮ್ಮ ಸಮಸ್ತ ಸಡಗರ ಗ್ರಾಮದ ಗುರು ಹಿರಿಯರ ವತಿಯಿಂದ ಹೃದಯಪೂರ್ವಕ ಅಭಿನಂದನೆ ಕೂಡ ಹೇಳಿ, ನಮ್ಮ ಪೂಜ್ಯರಿಗೆ ತಮಗ ಎಲ್ಲರೂ ಆರೋಗ್ಯ ಶಿಬಿರದಲ್ಲಿ ತೋರಿಸಿ. ಮತ್ತೆ ಯಾರು ಮನೆಯಾಗ TV ನೋಡ್ಕೊಂಡು ಕೂಡ್ತಾರೆ, ಯಾರು ಮತ್ತೆ ಹೊರಗೆ ಹೋಗ್ಯಾರ ಅವ್ರನ್ನೂ ಕಳಿಸ್ರಿ. ಇನ್ನೂ ಮತ್ತೆ ಔಷಧಗಳು ಕಡಿಮೆ ಬಿದ್ದರೆ ಮತ್ತೆ ಅವ್ರು ಫೋನ್ ಮಾಡಿ ಗಾಡಿ ತರಿಸಿ ಮತ್ತೆ ಔಷಧ ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಅದನ್ನು ಒಳ್ಳೆಯ ರೀತಿಯಿಂದ ಊಟ ಚೆನ್ನಾಗಿ ಮಾಡಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಆದಷ್ಟು ನಿಮ್ಮ ಪ್ರವೃತ್ತಿಯನ್ನು ಕಾಯ್ಕೊಂಡು ಹೋಗಬೇಕನ್ನುವಂಥ ಇಂಥ ಮಠಮಾನ್ಯಗಳಿಂದಲೇ ಇಂಥ ಕಾರ್ಯಕ್ರಮ ನಡೀತವೆ. ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಸುಚೈತ ಸಲಗರ ಗ್ರಾಮದಲ್ಲಿ ಶ್ರೀ ರಾಮಲಿಂಗ ಶಿವಶರಣ ಮಹಾಸ್ವಾಮೀಜಿಯ ಮಠದಲ್ಲಿ ಒಂದು
ನಮ್ಮ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮೀಜಿಯವರನ್ನು ಪಟ್ಟಾಭಿಷೇಕ ಕಾರ್ಯಕ್ರಮದ ಸಲುವಾಗಿ ಅಂಗವಾಗಿ ಇವತ್ತಿನ ದಿವಸ ಈ ಉಚಿತ ಆರೋಗ್ಯ ಶಿಬಿರವನ್ನು ಇಟ್ಟುಕೊಂಡಿದ್ದೇವೆ. ಆದ ಕಾರಣ ತಾವೆಲ್ಲ ಪೂಜ್ಯರು ಮತ್ತು ಸೊಲ್ಲಾಪುರದಿಂದ ನೇತ್ರರೋಗ ತಜ್ಞರು ಮತ್ತು ನಮ್ಮದು ಕೋರ್ಕರ್ ಸಾಹೇಬರು ಮತ್ತು ಶಿರೋಳದಿಂದ ನಮ್ಮದು ಗೌರ್ಮೆಂಟ್ ಎಲ್ಲ ಸಿಬ್ಬಂದಿಗಳು ಮತ್ತು ಊರ ನಾಗರಿಕರು ಹಿರಿಯರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಶೋಭೆಯನ್ನು ತಂದು ಕಟ್ಟಿದ ಸಲುವಾಗಿ ನಮ್ಮ ಮಠದ ವತಿಯಿಂದ ನಮ್ಮ ವತಿಯಿಂದ ಎಲ್ಲರನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಿಜ ಗುರುವಾಗಿ ಶಿವ ಶರಣ ನೀವಾಗಿ ಇಳಿದು ಬಾದುರೆಯೇನಿ ಧರೆಗೆ ಸಾಗಿ ಇಳಿದು ಬಾದುರೆಯೇನಿ ಧರೆಗೆ ಸಾಗಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಗುರು ರಾಮಲಿಂಗ ನಿನಗೆ ಬಸವಲಿಂಗಮ್ಮ ತಾಯಿ ಶರಣ ದಂಪತಿ ಉದರ ಪಾವನಗೈದೆ. ಶ್ರೀ ಗುರು ಸಿದ್ಧಾರೂಢ ಸ್ವಾಮಿ ಬೋಧ ಶ್ರವಣ ನಿಜ ಶಾಸ್ತ್ರ ಅರಿತು ನಿ ಧನ್ಯನಾದೆ. ನಿಜ ಶಾಸ್ತ್ರ ಅರಿತು ನಿ ಧನ್ಯನಾದೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸಂಶೋಧ ನಡೆಸುತ್ತ ಧಾರವಾಡದಿಂದತ್ತ ಆರೂಢ ಜ್ಞಾನಿಯನು ಕಾಣಬಂದ. ಪರಶಿವನೇ ಇವನೆಂದು ಹೃದಯವೇ ತುಂಬಿ ಬಂದು ಸಿದ್ಧಾರೂಢರ ಚರಣ ಮತ್ತು ಕಣ್ಣು ಮುಚ್ಚೋದು ಸ್ವಾಮಿಗಳಂದ್ರು ಹಿಂಗಾದ್ರೂ ಕಲಿಯಂಗಿಲ್ಲಪ್ಪ. ಮತ್ತು ಇದು ಹೆಣ ಯಾವಾಗ ಸತ್ತದ ಯಾವಾಗ ಬಿಟ್ಟೋದು ಗೊತ್ತಿಲ್ಲ, ಹಲಿಗೆ ಹಚ್ಚ್ರಿ ಹೊರಗೆ ಅಂದ್ರು. ಮತ್ತ ಇವ ಯಾವಾಗ ಸತ್ತಾನ ಗೊತ್ತಿಲ್ಲ, ರಾತ್ರಿ ಸತ್ತಾನ ಅಂದ್ರೆ ದೇಹ ಸೆಟದಿರ್ತದ. ಇದಕ್ಕ ಕೈಕಾಲ ಮುರಿಯಾರಿ ಅಂದ್ರು. ಅದಕ್ಕ ಕೈಕಾಲ ಮುರಿಯಾರಿ ಅಂದ ತಕ್ಷಣ ಗೌಡನ ಮೇಲೆ ಮೊದಲೇ ಬಹಳ ನಿಕ್ಕಿ ಖೂನ ಇಟ್ಟಿರು ಒಂದಿಬ್ಬರು ಮಂದಿ ಕುಸ್ತಿ ಪೈಲ್ವಾನ್ರು ಬಂದು ಗೌಡನ ಕಾಲ ಮ್ಯಾಲ ಕಚಾ ಕಚಾ ತುಳ್ಯಾಕತ್ರು. ಈಕಿ ಹಂಗೆ ಅಂತಿದಳಂತ, ನನ್ನ ಕಣ್ಣು ಪಾಪಿರಿ ನೋಡ್ಲಾರ್ದಂಗ ಆಗ್ಯಾದು ನನ್ನ ರಾಜ ಅಂತಿದ್ಳು. ಹಂಗ ಇಟ್ಟು ಅನ್ಬೇಕಾದ್ರೆ ಹರಿಗೆ ಹಚ್ಚಿದ್ರು ಹೊರಗ. ಸ್ವಾಮಿಗಳು ಏ ನೀರು ಕಾಸು ಕೇಳ್ರಿ, ಅಲ್ಲಿ ಮಕ್ಕಳು ತೀರ್ಥ ಮ್ಯಾಲ ಭಾಳ ತೀರ್ಥ ಮ್ಯಾಲ ಭಾಳ. ಅಲ್ಲಿ ಒಬ್ಬ ಮಗ ಜನಕ್ಕ ಜನ ಅವ ಹಲಿಗೆ ಮುಂದೆ ಒಂದು ದೊಡ್ಡದೊಂದು ಕೊಳವಿ ಇರ್ತದ. ಅವ ಚಾಲು ಮಾಡ್ತಾನ, ಫಸ್ಟಿಗೆ ಅವ ಹತ್ಕೋತಾನ. ಅವನಿಂದ ಇವ ಕುಂಟಪ್ಪ ಕುಣಿಗೆ ಹೊಂಟಪ್ಪ ಜಲ್ದಿ ನಡಿ ಜನ ನಿನ್ನ ಜನ ಇವ ಚಾಲು. ಅವ್ರು ಸತ್ತಲಿನ ಚಲೋ ಅಳ್ತಾವ. ಒಬ್ಬ ಕಲ್ಲೆ ಹೆಣದ ಬಲಿಯಕ್ ನಿಂತಿ ಅಲ್ಲಿ ಗೌಡಗ್ ನೀರು ಕಾದು ಸ್ವಾಮಿಗಳು ಅಂದ್ರು, ನಡ್ರಿ ಜಳತಕ್ಕೆ ತೊಗೊಂಡು ನಡ್ರಿ ಗೌಡಗ. ಇಕ್ಕಿ ಅಂದಳು, ಕಣ್ಣು ತೆರಿಬೇಡ ಒಟ್ಟ, ಈ ಸತ್ರ ಸಾಯಿ ಕಣ್ಣು ತೆರಿಬೇಡ. ನೀರು ಕಾದು ಎಲ್ಲವು ನೀರು ಹಿಂಗೆ ಉಗ ಬರಾಕತ್ತೀವಿ, ಸಳಮಳ ಕಾಯಕತ್ತೀವಿ. ಸ್ವಾಮಿಗಳು ಅಂದ್ರು, ಅದು ಎಟ್ಟೆ ಕಾಯ್ಲಕ್ಕೆ ನೀರು ತೊಗೊಂಡು ಬಾ ಅಂದರು. ಅವ ಮಗ ತಣ್ಣೀರು ಹಾಕ್ಬೇಕು ಬೇಡ, ಹಂಗ ತೊಗೊಂಡು ಬಂದ ನಾವ.
ತಗೊಂಡು ಬಂದು ಗೌಡನ ಮ್ಯಾಲ ನೀರು ಹಾಕಬೇಕಾದ್ರೆ ಮಗ 1 ರೂಪಾಯಿ ಕೊಡ್ಲಾರ್ದೆ ಕೂತಾನಲ್ಲ ಅವನ ಮ್ಯಾಲ ನೀರು ಹಾಕಕತ್ತಾರ. ಮ್ಯಾಲಿನ ತೊಗಲು ಬಟಾಟಿ ಮ್ಯಾಲಿನ ಚರ್ಮ ಸುಲ್ದಂಗೆ ಸುಲಿಯಾಕತ್ತದ. ಇನ್ನೇನು ಗಂಡ ಕಣ್ ತೆರೆದು ಯಪ್ಪ ಅನ್ನೋದೇ ತಡ ಗಂಡನ ಬಾಯಾಗ ಶರ್ಗೊತ್ತು ಹೇಳ್ತಾಳತ್ತ, ಕಣ್ಣು ಮುಚ್ಚೋ ಸ್ವಾಮಿ ಲೇಹನ ಅಂದ. ಕಣ್ಣು ಮುಚ್ತಾವ. ಎಲ್ಲ ಲಾಸ್ಟ್ ಗೂಟಿ ಕುಂಡ್ರಸ್ತಾರ ಗೊತ್ತಲ್ಲ, ಕೂತೀರಿ ಎಲ್ಲರೂ ಕುಂಡ್ರವ್ರ ಅದೀವರಿ, ನಾನು ಕುಂಡ್ರವ ನೀವು ಕುಂಡ್ರವ. ಅದಕ್ಕೆ ಸಾವತ್ತೋ ನನ್ನ ರಾಜ ಕಣ್ಣು ಮುಚ್ಚೋ ಸ್ವಾಮಿ ಇಲ್ಲ ಅಂತ ಎಲ್ಲ ಮುಗಿತು. ಗದ್ದದ ಪಟ್ಟಿಗೆ ಹಚ್ಚಿದ್ರು, ಎಲ್ಲ ಕಟ್ಟಿದ್ರು. ಲಾಸ್ಟ್ ಮಂಗಳಾರತಿ ಅಂತ ಮಾಡ್ತಾರೆ. ಮಂಗಳಾರತಿ ಮಾಡ್ಬೇಕಾದ್ರೆ ಒಬ್ಬ ಮಗ ತೀರ್ಥ ತಗೊಂಡ, ಅಪ್ಪವ್ರ ನಾ ತೆಂಗಿನಕಾಯಿ ಹಿಡಿತೀನಿ, ಬ್ಯಾಡ ನಿಷೇಧ ಜೋಡಿ ಇಲ್ಲ ನಾ ಹಿಡಿಯ ಮಗನಿಗೆ ಕಳ್ಳೋರ ಹಿಡಿ. ತೆಂಗಿನಕಾಯಿ ಕೊಟ್ಟರು, ಅದ್ರ ಮ್ಯಾಗ ಕರ್ಪೂರ ಇಟ್ಟರು, ಜ್ಞಾನಪೂರ್ಣಂ ಜಗಂ ಜ್ಯೋತಿ ಚಾಲು ಮಾಡಿ. ಇವ ಮಗ ನಿಷೇಧಾಗ ತೆಂಗಿನಕಾಯಿ ಹಿಂಗಮ್ಮ 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 ಮ್ಯಾಗ ಕರ್ಪೂರದ ಇವ ಹಿಂಗಮ್ಮ 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 ಚಾಲು ಮಾಡೋದ್ರಾಗ ಮೊದಲೇ ಗೌಡನ ತೆಲಿ ಅಂಬುದು ಗೋಲ್ ಮೂಟಾಗಿತ್ತು, ಕೂದಲಿದ್ದಿದ್ದ ತೆರೆಯಾಗ. ಅಮ್ಮ ಹಿಂಗಮ್ಮ ಹಿಂಗಮ್ಮ ಮಾಡಿದ್ರಾಗ ಕರ್ಪೂರ ಸೀದಾ ತೆಲಿ ಮೇಲೆ ಬಿದ್ದ. ಕರ್ಪೂರ ತೆಲಿ ಮೇಲೆ ಬಿದ್ದ ತಡ ಕಣ್ಣು ತೆರಿತಾನ ಅನ್ನೋದಾಗ ಗಂಡು ಮುಚ್ಚಿ ಬಿಟ್ಟ ಅಂದ್ರಂತ, ಗಂಡು ಮುಚ್ಚೋ ಕಣ್ಣು ಮುಚ್ಚೋ ಸ್ವಾಮಿ ಹಣ ಕುಂಡ್ರಿಸಿದ್ರು. ಅಮ್ಮ ಅಂತಿದ್ದ, ಹೋಳಿಗೆ ಚಂದ ಮುಗಿಸಿದ ನನಗೆ, ಇಂಥ ಹೋಳಿಗೆ ಮುಗಿಸಿದ ನನಗ. ಕುಣಿಗೆ ಒಯ್ದ್ರೆ ಅವ್ರು ಕುಣಿಗೆ ಒಯ್ದ ಬಳಕ ಮಣ್ಣಾಗಿಟ್ರು. ಮಣ್ಣಾಗಿಟ್ಟು ಮಣ್ಣು ಮುಚ್ಚಬೇಕನ್ನಾದ್ರಾಗ ಇನ್ನೇನು ಮಣ್ಣು ಎಲ್ಲ ಹಾಕಿದ್ರು. ಎಲ್ಲ ಹಾಕಿ ಕುತ್ತಿಗೆ ಮುಸ್ತದ ಅನ್ನೋದ್ರಾಗ ಅಂದ್ರಂತ, ನೋಡೋ ತಮ್ಮ 1 ರೂಪಾಯಿ ಕಾಲಾಗ ಮಣ್ಣಾಗಿ ಹೋಗ್ಬೇಡ, ಕಣ್ಣು ತೆರೆದು 1 ರೂಪಾಯಿ ಕೊಡು ಅನ್ನಕತ್ತಿದ್ರು. ಬಂದವರು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಕಾಶಿ ವಿಶ್ವನಾಥ ಬಂದವರು. ಯಾವ ಟೈಮ್ನಾಗ ಹೆಂಗಾಗುತ್ತ ಏನಾಗುತ್ತ ಅನ್ನೋದನ್ನ ನಮ್ಗೆ ಗೊತ್ತಾಗೋದಿಲ್ಲ ಅನ್ನೋದನ್ನ ಇವತ್ತು ನಾನು ತಿಳಿಸ್ಬೇಕಾಗ್ಯದ. ಹಾಗಾಗಿ ಇರೋ ತನಕ ಪಟ್ಟಾಧಿಕಾರ ಇನ್ನೂ ಬಹಳ ದಿನ ಉಳಿಲಿಲ್ಲ. ನಾಳೆ ಬಿಟ್ಟು ನಾಳಿಗೆ ಏನದವ ಏನೇನವ ಕಾರ್ಯಕ್ರಮ ಇವ ಏನದ ಬುತ್ತಿ ಜಾತ್ರೆ. ನಾಳೆ ಬೆಳಗ್ಗೆ ಬೆಳಗಿನ ಜಾವದೊಳಗ 9 ಗಂಟೆಗೆ ನಿಮ್ಗೆಲ್ಲ ಉಡಿ ತುಂಬುವ ಕಾರ್ಯಕ್ರಮ. ಉಡಿ ತುಂಬ್ತಾರ ಎಲ್ಲಾ ಮುತ್ತೈದೆಯರು. ಹೆಣ್ಣಿಗ ಯಾವಾಗ ಶೋಭೆ ಈಗೆಲ್ಲ ಬಂದಾಗ್ಯಾದ, ಟಿಕ್ಳೆವ ಹುಟ್ಟ್ಯಾರ ಈಗೆಲ್ಲ. ನೀವೆಲ್ಲ ತಾಯಂದ್ರು ನಾಳೆ ದಿನ ಉಡಿ ತುಂಬ್ತಾರ. ಟಿಕ್ಕಳಿ ಏನ್ರಿ ಹಚ್ಚರ ಹಚ್ಕೊಟ್ಗೆ ಹಚ್ಕೋರಿ, ಅದು ನಿಮ್ಮ ಇಷ್ಟ, ನಿಮ್ಮ ಸ್ವತಂತ್ರ, ನಮ್ದೇನು ಅಭ್ಯಂತರ ಇಲ್ಲ. ಹಾಗಾಗಿ ನಾಳೆ ದಿನ ಉಡಿ ತುಂಬುವ ಕಾರ್ಯಕ್ರಮ ಹೆಣ್ಮಕ್ಕಳಿಗೆ ಮುತ್ತೈದರಿಗೆ. ಮತ್ತಜ್ಜರ ನಮಗೇನು ತುಂಬಲ್ರಿ ಅವ್ರು ಕೇಳೋರು, ಅವ್ರಿಲ್ಲ ಇವ್ರಿಗೆ ತುಂಬಿದ್ರು ಅವ್ರಿಗೆ ತುಂಬದಂಗ. ಯಾವಾಗ ಎಲ್ಲ ಅವ್ರಿಗೆ ಮಾಡ್ಕೊಂಡ್ರ ಹೋಳಿಗೆ ಕರಿಗಡಬ ತುಪ್ಪ. ನಾಳೆ ಬೆಳಗಿನ ಜಾವದೊಳಗ ಉಡಿ ತುಂಬಿಸಿಕೊಳ್ಳುವಂತ ತಾಯಿಯರು ಬರಬೇಕಾದ್ರೆ ಎಲ್ಲರೂ ಅವ್ರಿವ್ರನ್ನದೇ ನಾಳೆ ಕರಿಗಡಬ ಹೋಳಿಗೆ ತುಪ್ಪ. ತುಪ್ಪ 900 ರೂಪಾಯಿ ಕಿಲೋ ಹಂಗ ನೋಡೋದು. ಆದ್ರೆ ನೀವು ರೊಕ್ಕಿನ ಮುಖ ನೋಡೋರಲ್ಲ, ನೀವೆಲ್ಲ ಭಕ್ತರ ಮನಸ್ಸುಗಳನ್ನು ನೋಡಿ ಬೆಳೆದವರು. ಹಾಗಾಗಿ ನಾಳೆ ದಿನ ಬರಬೇಕಾದ್ರೆ ಕರಿಗಡಬ ತುಪ್ಪ ಹೋಳಿಗೆ ತಗೊಂಡು ಬರ್ರಿ. ತಗೊಂಡು ಬಳಕ ನಿಮ್ ಮುತ್ತಿ ನೀವು ಉಣ್ಬೇಡ್ರಿ. ಇಲ್ರಿ ಅಜ್ಜರ ನಾವೊಂದು 4 ಕರಿಗಡಬ ಉಣ್ತೀನಿ, 2 ತಂದಿನಿ. 2 ತರನೇದಕ್ಕೆ ಆಗ್ತದ? ನೀವು ಅಲ್ಲ ಆ ಕಡೆ ಮಾಡೋರು 4 ಉಣವ್ರಿದ್ರೆ 8 ತಗೊಂಡು ಬರ್ರಿ. 4 ನಿನಗ 4 ಮತ್ತೊಬ್ರಿ.
ಹೆಂಗ ತಗೊಂಡು ಬಂದ್ರಿ ಅಂದ್ರೆ ಇಲ್ಲಿ ದಾಸೋಹ ಆಗುತ್ತ. ನಾಳೆ ದಿನ ತಂದು ಅಲ್ಲೆಲ್ಲ ದಾಸೋಹ ಕಲಿಸ್ತಾರ ನಿಮ್ಗೆಲ್ಲ. ನಾಳೆ ದಿನ ಮುತ್ತೈದಿತನ ಆದ ನಂತರ ಎಲ್ಲರಿಗೂ ಉಡಿ ತುಂಬಿದ ನಂತರ ನಿಮ್ಗೆಲ್ಲ ಏನ್ ಮಾಡ್ತಾರ ಅಂತ ಕೇಳಿದ್ರೆ ನಿಮ್ಗೆಲ್ಲ ಪ್ರಸಾದ ಇರುತ್ತೆ. ಇದು ಬೆಳಗ್ಗೆ. ಇನ್ನು ಸಾಯಂಕಾಲ 5 ಗಂಟೆ ಸಿದ್ಧಾರೂಢರ ಚರಣ ಗಟ್ಟಿ ಹಿಡಿದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದ್ವೈತ ತತ್ವವನ್ನು ಏರಿಸಿದ ಧ್ವಜವನ್ನು ಅಜಹರಿ ರುದ್ರರಿಗೆ ಮೀರಿದವನು. ನಿಜ ಜ್ಞಾನದ ಬೋಧೆ ಪಡೆದ ಶಿವ ಶರಣನು. ಸಿದ್ಧಾರೂಢರ ಶಕ್ತಿ ಗೆದ್ದವನು. ಸಿದ್ಧಾರೂಢರ ಶಕ್ತಿ ಗೆದ್ದವನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರಾವಣ ಶಿವರಾತ್ರಿಗೆ ಸಹಸ್ರ ಭಕ್ತರನ್ನು ಸಿದ್ಧಾಚರಣಕ್ಕೆ ಹಾಕಿ ಕೃಪೆ ಪಡೆದನು. ಶಿವನು ನೋಡಿರಿ ಇವನು ಕೈಲಾಸದಿ ಇರುವವನು ಎಂದು ಬೋಧಿಸಿ ಜನರ ಉದ್ಧರಿಸಿದೆ. ಎಂದು ಬೋಧಿಸಿ ಜನರ ಉದ್ಧರಿಸಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಅಂಬಾ ಶಾಂಭವಿ ಚಂದ್ರಮೌಳಿರ್ಬಲ ಪೂರ್ಣ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವ ತ್ರಿನೇನಿಕು ರಾಮಲಿಂಗ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ಜಗತ್ತಿನ ಗುರು ಪರಂಪರೆಗೆ ಹಣೆ ಮಾಡಿಯುತ್ತಾ ತಾಯಿ ಲಕ್ಷ್ಮಿ, ಸರಸ್ವತಿ, ಅಂಬಾ ಭವಾನಿ, ಶಕ್ತಿ ದೇವತೆಯನ್ನು ಸ್ಮರಣೆ ಮಾಡಿಕೊಂಡು ಶ್ರೀಮಠದ ವಾರ್ಷಿಕೋತ್ಸವ ಹಾಗೂ ಪಟ್ಟಾಧಿಕಾರ ನಿಮಿತ್ತವಾಗಿ ಇಂದು ಶ್ರೀಮಠದಲ್ಲಿ ನಮ್ಮ ಊರಿನ ತಾಯಂದಿರ ಹೆಣ್ಮಕ್ಕಳ ತಾಯಂದಿರ ಉಡಿ ತುಂಬುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಕೂಡ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ಅಂತಂದರೆ ವಿಶೇಷವಾಗಿ ನಮ್ಮ ಉಡಿ ಯಾವಾಗಲೂ ತುಂಬಿದಾಗಿರಬೇಕು ಅಂತ. ಉಡಿ ತುಂಬಿತ್ತು ಅಂತಂದರೆ ಮನೇನ ತುಂಬುದ ಹಾಗೆ. ಯಾವಾಗಲೂ ಈ ಉಡಿ ತುಂಬುವ ಕಾರ್ಯಕ್ರಮವನ್ನು ಮುತ್ತೈದರಿಗೆ, ಬಾಲ ಕನ್ಯೆಯರಿಗೆ ಸೊನ್ನೆ ಮಾಡಿ ಉಡಿ ತುಂಬುವುದನ್ನು ಮುತ್ತೈದೆಯರು ಅಥವಾ ಬಾಲಕನ್ಯರು 5 ರಿಂದ 7 ವರ್ಷ ಅಂತ ಹೇಳಿದ್ದಾರೆ ದೇವಿ ಪುರಾಣದಲ್ಲಿ. 2 ರಿಂದ 5 ವರ್ಷದವರೆಗೆ ಅಂತ. ಯಾಕಂದರೆ ಪ್ರಪಂಚ ಜ್ಞಾನ ಇರಲ್ಲ ಅವರಿಗೆ, ನಾನು ನಂದು ತಂದು ಅನ್ನೋಂಥ ಮಕ್ಕಳಿದಾರಲ್ಲ ಇವರೆಲ್ಲ ಬಾಲ ಮುತ್ತೈದರು, ಬಾಲಕನ್ಯೆಯರು. ಇವ್ರಿಗೆ ಯಾವುದೂ ಇರಲ್ಲ. ಯಾಕಂದ್ರೆ ಮಕ್ಕಳಂದ್ರೆ ದೇವರ ಸ್ವರೂಪ ಅಂತ ಹೇಳ್ತೇವೆ. ಇಂಥ ದೇವರ ಸ್ವರೂಪ ಇರ್ತಕ್ಕಂಥ ಮಕ್ಕಳನ್ನು ಮೊದಲು ಮಾಡಿಕೊಂಡು ಎಲ್ಲ ಹಿರಿಯ ತಾಯಂದಿರಿಗೂ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ. ಇವತ್ತು ಸಾಮಾನ್ಯವಾಗಿ 5 ಭಾಗ್ಯದ ಕುಂಕುಮ, ತಾಳಿ, ಕಾಲಂಗ್ರು ಏನಿದೆಯಲ್ಲ, ಹಸಿರು ಬಳೆ, ಹೂವು, ಏನು ಮುತ್ತು, ಇವೆಲ್ಲ 5 ಮುತ್ತೈದೆಯ ಲಕ್ಷಣಗಳು.
ಈ ಮುತ್ತೈದೆಯ ಭಾಗ್ಯವನ್ನು ತಮಗೆ ಯಾವಾಗಲೂ ಇರಲಿ, ಸದಾ ಆ ಶಕ್ತಿಯನ್ನು ಪರಮಾತ್ಮನು ಸದ್ಗುರುನಾಥ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಊರಿನ ಹಿರಿಯರು ಸೇರಿ ಯಾವುದೂ ಏನಿಲ್ಲದೆ ಎಲ್ಲರಿಗೂ ಕೂಡ ನಿಮ್ಮ ಉಡಿಯನ್ನು ತಂಪಿದ್ರೆ ಅದಕ್ಕೆ ತಾಯಿಗೆ ಮಹತ್ವವನ್ನು, ಭೂಮಿ ತಾಯಿ, ನೀರು ತಾಯಿ ಅಲ್ವಾ, ಭೂಮಿ ಜಲ ತಾಯಿಯ ಸ್ವರೂಪ. ಇವತ್ತು ನೋಡಿ ದೇವಿ ಪುರಾಣದಲ್ಲಿ ಕಣ್ಣೊಳಗೆ ಕಣ್ಣಿದ್ದು ಕಾಣದೇಕೆ ಅರಿಯರಯ್ಯ, ಕಿವಿಯೊಳಗೆ ಕಿವಿ ಇದ್ದು ಕೇಳದೇಕೆ ಅರಿಯರಯ್ಯ. ಅಂದರೆ ಏನು ಗೊತ್ತಾ, ಕಣ್ಣಿದೆ, ಕಣ್ಣಲ್ಲಿ ಶಕ್ತಿ ಇಲ್ಲ ಅಂತಂದ್ರೆ ನೋಡೋಕ್ಕಾಗೋದಿಲ್ಲ, ಕೈಯಲ್ಲಿ ಶಕ್ತಿ ಇಲ್ಲ ಅಂತಂದರೆ ಮುಟ್ಟಕ್ಕಾಗಲ್ಲ, ಕಿವಿಯೊಳಗೆ ಶಕ್ತಿ ಇಲ್ಲ ಅಂದರೆ ಕೇಳೋಕ್ಕಾಗಲ್ಲ. ಈ ಶಕ್ತಿ ಇಲ್ಲತ್ತಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಆ ಶಕ್ತಿಯ ಸ್ವರೂಪರು ನೀವೆಲ್ಲರೂ ಇವತ್ತೇನದಂದ್ರೆ, ಇವತ್ತು ಅಷ್ಟೇ ಅಲ್ಲ, ಯಾವಾಗಲೂ ನೀವು ಎಲ್ಲ ಶಕ್ತಿಯ ಸ್ವರೂಪ, ಸರಸ್ವತಿಯಾಗಿ, ಲಕ್ಷ್ಮಿಯಾಗಿ, ಅಂಬಾಭವನಿಯಾಗಿ, ಕಾಳಿಕಾ ಆಗಿ ಎಲ್ಲ ರೂಪವನ್ನು ಇವತ್ತು ಹೇಳ್ತಾರೆ. ಕಾರೇಶು ದಾಸಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತ್ರ, ಅದು ಒಂದು ಶ್ಲೋಕ ಇದೆ. ಹಾಗೆ ಈ ಎಲ್ಲ ಗುಣಗಳು ಯಾರಲ್ಲಿ ಇರ್ತಾವಂದ್ರೆ ತಾಯಿಗೆ ಇರ್ತದೆ, ಒಬ್ಬ ಹೆಣ್ಮಗಳಿಗೆ ಇರ್ತದೆ. ಮನೆಯನ್ನು ಜವಾಬ್ದಾರಿಯಿಂದ ಹೊತ್ತುಕೊಂಡು ಹೋಗುವಂಥ ಶಕ್ತಿಯನ್ನು ತಾಯಿಗಿರೋದ್ರಿಂದ ಆ ತಾಯಿಯ ಮನಸ್ಸು ಯಾವಾಗಲೂ ನಾವು ನೋಯಿಸಬಾರ್ದು. ಆ ತಾಯಿಯ ಯಾವಾಗಲೂ ಮನಸ್ಸು ಶಾಂತಿಯಾಗಿರಬೇಕು. ಎಷ್ಟು ಮನಸ್ಸು ಶಾಂತಿ ಇರ್ತದೋ ಅಷ್ಟು ಆ ಮನೆಗೆ, ಆ ಊರಿಗೆ, ಆ ದೇಶಕ್ಕೆ ಒಳ್ಳೆಯದಾಗ್ತದೆ ಅನ್ನೋದಕ್ಕೋಸ್ಕರ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಸೇರಿ, ಊರಿನವರು ಹಿರಿಯರೆಲ್ಲ ಸೇರಿ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತೆಲ್ಲ ನಮ್ಮ ಊರಿನ ಸಮಸ್ತ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಆ ತಾಯಂದರು ನೀವೆಲ್ಲ ನಿಮ್ಗೆ ಹೆಂಗೆ ಉಡಿ ತುಂಬ್ತದಲ್ಲ, ಉಡಿ ತುಂಬ್ಕೊಂಡು ಹೆಂಗೆ ಶಾಂತ, ನಮ್ಮ ಮನಸ್ಸು ಶಾಂತಿ ಇರ್ತದಲ್ಲ, ಹಾಗೆ ಮನೆಯೂ ಶಾಂತತೆಯಿಂದ ಕಾಪಾಡಬೇಕು, ಊರು ಶಾಂತತೆಯಿಂದ ಕಾಪಾಡಬೇಕು, ದೇಶನ ಶಾಂತತೆಯಿಂದ ಕಾಪಾಡಬೇಕು ಅನ್ನುವಂಥ ಉದ್ದೇಶವಾಗಿ ನಿಮ್ಮ ಮಡಿಲು ಯಾವಾಗಲೂ ತುಂಬಿದಾಗಿರಲಿ ಅನ್ನೋಗೋಸ್ಕರ ಇವತ್ತು ಬ್ಲೌಸ್ ಪೀಸು, ಹಸಿರು ಬಳೆ ಮತ್ತು ಧಾನ್ಯ, ಹಾರಿಕ, ಬಾದಾಮಿ ಕೆಲವೊಂದೆಲ್ಲ ಆ ಉಡಿಯೋಕ್ಕೆ ಸಾಮಾನುಗಳನ್ನು ಹಾಕೋದ್ರ ಮೂಲಕ ತಮಗೆಲ್ಲರೂ ಇವತ್ತು ಆಶೀರ್ವಾದವನ್ನು, ನಿಮಗೆ ನೀವೇ ಆಶೀರ್ವಾದವನ್ನು ಮಾಡೋದ್ರ ಮೂಲಕ ನಾವಂತೂ ತುಂಬಕ್ಕಾಗಲ್ಲ. ಅದಕ್ಕೆ ನೀವು ಮುತ್ತೈದರಾಗಿ ಯಾವಾಗಲೂ ಸದಾ ಈ ಊರಿನ ಕೀರ್ತಿಯನ್ನು, ಸಲಗರದ ಕೀರ್ತಿಯನ್ನು ಎಲ್ಲ ಕಡೆ ಪಸರಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡ್ತೀರಿ ಅನ್ನೋಗೋಸ್ಕರ ಆ ಶಕ್ತಿ ತಮಗೆಲ್ಲ ಆ ದೇವಿ ಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ, ಲಕ್ಷ್ಮೀ ದೇವಿ ಇದ್ದಾಳೆ, ಇಲ್ಲಿ ಪಕ್ಕಕ್ಕೆಲ್ಲ ಯಲ್ಲಮ್ಮ ದೇವಿ ಇದ್ದಾಳೆ ಅಲ್ವಾ, ಆ ಕಡೆ ಅಂಬಾಭಾವಿ ಇದ್ದಾಳೆ, ಎಲ್ಲ ಕಡೆ ಸರಸ್ವತಿ, ಎಲ್ಲ ಕಡೆ ದೇವತೆಗಳಿರೋದ್ರಿಂದ ಎಲ್ಲಕ್ಕಿಂತ ಹೆಚ್ಚು ಇವತ್ತು ನಮ್ಮ ಸಂಪ್ರದಾಯ ಅಂದ್ರೆ ಶಿವಶಕ್ತಿಯಿಂದ ಕೂಡಿರುವಂಥದ್ದು. ಅರ್ಧನಾರೀಶ್ವರ ಗೊತ್ತದಲ್ಲ, ಪರಮೇಶ್ವರಿ, ಅರ್ಧನಾರೀಶ್ವರನ ನಮ್ಮ ಪೂಜೆ ಮಾಡುವಂಥವ್ರು ನಾವೆಲ್ಲ. ಅಂದರೆ ಶಿವಶಕ್ತಿ ಅದ್ವೈತ ನಮ್ಮದು, ಶಕ್ತಿ ವಿಶಿಷ್ಟ ಅದ್ವೈತ ಪರಂಪರೆಯಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಪರಂಪರೆ. ಇದಕ್ಕೆಲ್ಲ ನೀವೆಲ್ಲ ಶಕ್ತಿಯ ರೂಪವಾಗಿರಬೇಕು. ಮನೆಯಾಗ ಜಗಳ ತೆಗಿಬೇಡ್ರಿ, ಶಾಂತತೆ ಇಂದಿನಿಂದ ನೀವೆಲ್ಲ ಏನು ಮಾಡಬೇಕು, ಮನೆಯನ್ನು, ನಿಮ್ಮ ಮನೆಗೆ ನಾವು ಬರಬೇಕಾದ್ರೆ ನೀವು ಜಗಳ ಆಡ್ತಿರೋ, ಸುಖವಾಗಿದ್ದಿರೋ, ನಿಮ್ಮ ಮನೆ ಸ್ವರ್ಗದಂಗದ ಅಂತ ತಿಳ್ಕೊಳ್ಬೇಕಾದ್ರೆ ನಿಮ್ಮ ಭಾಂಡೆ ಸಾಮಾನವಲ್ಲ, ಭಾಂಡೆ ಸಾಮಾನ ಚರಗಿ, ಗಿಲಾಸ, ತಾಟ, ಬಟ್ಲು ಇರ್ತಾವಲ್ಲ, ನ್ಯಾಟಿಗಿದು ಅಂದ್ರೆ ಇವ್ರ ಮನೆ ಸ್ವರ್ಗದ ಅಂತ ತಿಳ್ಕೊಬೇಕು. ಇಲ್ಲ ಅತ್ತಿ ಮೇಲಿನ ಸಿಟ್ಟು ಅದ್ರ ಮೇಲೆ ಹಾಕೋದು, ಗಂಡ ಮೇಲೆ ಸಿಟ್ಟ, ಮಾವನ ಮೇಲೆ ಸಿಟ್ಟ, ಅದ್ರ ಮೇಲೆ ಹಾಕಿ ಅವೆಲ್ಲ ನಗ್ಗಿರ್ತಾವೆ. ಎಲ್ಲರ ಮನೆ ನೆಟ್ಟಗವ ಭಾಂಡೆಗಳೆಲ್ಲ ನೆಟ್ಟಗಿದ್ದು ಅಂದ್ರೆ ನೀವೆಲ್ಲ ಸುಖವಾಗಿದ್ದೀರಿ, ನಿಮ್ಮ ಮನೆ ಸ್ವರ್ಗದಂಗದ ಅಂತ ತಿಳ್ಕೊತೇವೆ. ನೀವು ಜಗಳ ಆಡ್ತಿರೋ ಗೊತ್ತು, ನಾವು ಕೇಳಂಗೇ ಇಲ್ಲ, ಆ ಪಾತ್ರೆ ಸಾಮಾನು ನೋಡಿದ್ರೆ ಗೊತ್ತಾಗ್ತದೆ. ಹಾಕಿ ಸಿಟ್ಟು ಅದ್ರ ಮೇಲೆ ಹಾಕ್ತೇವೆ, ಹಾಕೋದು ಬೇಡ್ರಿ, ಸಿಟ್ಟೆಲ್ಲ ಕಡಿಮೆ ಮಾಡಿರಿ. ಊರಿಗೆ, ದೇಶಕ್ಕೆ, ಮನೆಗೆ ಎಲ್ಲದೂ ಒಳ್ಳೆಯದಾಗಲಿ, ಈ ಮಠಕ್ಕೆ ಕೂಡ ಒಳ್ಳೆಯದಾಗಲಿ, ಇಲ್ಲಿರ್ತಕ್ಕಂಥ ಭಕ್ತರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ನೀವೆಲ್ಲ ಉಡಿಯ ತುಂಬಿಸೋದ್ರ ಮೂಲಕ, ತುಂಬಿಕೊಳ್ಳೋದ್ರ ಮೂಲಕ ತುಂಬ ಹೃದಯದಿಂದ ಇವತ್ತು ಈ ಮಠಕ್ಕೆ ನೀವೆಲ್ಲ ಹಾರೈಸಬೇಕು. ಈಗ ಪ್ರಾರಂಭವಾಗಿ ನಾನು ಒಂದು 5 ಜನಕ್ಕೆ ಇಲ್ಲಿ ಬಾಲಕನ್ಯರಿದ್ದಾರೆ, ದೇವಿ ಸ್ವರೂಪ, ಮಕ್ಕಳಂದ್ರೆ ದೇವ್ರ ಸ್ವರೂಪ, ಇವರೊಂದು ಇಷ್ಟು ತುಂಬಿದ ಮೇಲೆ ನೀವು ಒಬ್ರಿಗೊಬ್ಬರು ಓಂ ನಮಃ ಶಿವಾಯ. ಆರು ಶಾಸ್ತ್ರವನರಿತ ಆರೂಢ ಜ್ಯೋತಿಯನು ಕಾಣಬೇಕೆಂಬ ಆತುರತೆಯಿಂದ ಹಾದಿಯಲ್ಲಿ ಘಟಪ್ರಭ
ನಭ ತುಂಬಿ ಹರಿಯುವಾಗ ಸಿದ್ಧ ಶಿವ ಶರಣರನು ಎತ್ತಿ ಹಿಡಿದ ಸಿದ್ಧ ಶಿವ ಶರಣರನು ಎತ್ತಿ ಹಿಡಿದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವ ಶರಣ ಶಿವಯೋಗಿ ಉಣಕಲ್ಲೂರೊಳಗೆ ಹೋಗಿ ಸಿದ್ಧ ಮಹಿಮೆಯನು ಸಾರಿದನು ಲಕ್ಷಾಂತರ ಜನರಿಗೆ ಅನ್ನದಾಸೋಹ ನೀಡಿ ಪ್ರತ್ಯಕ್ಷ ಪರಶಿವನ ತೋರಿಸಿದನು ಪ್ರತ್ಯಕ್ಷ ಪರಶಿವನ ತೋರಿಸಿದನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸರ್ವ ಮತವನು ಜಯಿಸಿ ಶಾಂತಿ ಮತ ಸ್ಥಾಪಿಸಿ ಸಂತರ ಮಧ್ಯದೋಳು ಮೆರೆದವನೇ ಶಿವ ಪಂಚಾಕ್ಷರಿ ಮಂತ್ರ ಜೀವರಿಗೆ ಬೋಧಿಸಿ ಶಿವ ಶರಣ ಶಿವ ಯೋಗಿಗೆ ಸುಪ್ರಭಾತ ಶಿವ ಶರಣ ಶಿವ ಯೋಗಿಗೆ ಸುಪ್ರಭಾತ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಕ್ಕಲ ಕೋಟಿ ಶರಣ ಇರುವಿ ನೀ ಪರಿಪೂರ್ಣ ಜಗದ್ರಕ್ಷಕ ನೀನು ಶಿವ ಶರಣ ಧರಣಿ ಜನರು ಕೂಡಿ ಹಿಡಿದಿಹರು ನಿಮ್ಮ ಚರಣ ಪೀಡಿದವರಿಗೆ ನೀ ನಿಜ ಭವಹರಣ ಪೀಡಿದವರಿಗೆ ನೀ ನಿಜ ಭವಹರಣ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಂಗಳವು ಗುರುವಿಗೆ ಮಂಗಳವು ಹರನಿಗೆ ಮಂಗಳವು ಶಿವ ಶರಣ ಶಿವ ಯೋಗಿಗೆ ಮಂಗಳವು ಭಕ್ತರಿಗೆ ಮಂಗಳವು ಶಕ್ತರಿಗೆ ಮಂಗಳವು ಜಗತ್ಕರ್ತು ಪರಶಿವನಿಗೆ ಮಂಗಳವು ಜಗತ್ಕರ್ತು ಪರಶಿವನಿಗೆ ಮಂಗಳಂ ಶುಭ ಮಂಗಳಂ ಮಂಗಳಂ ಶುಭ ಮಂಗಳಂ ಗುರು ಭಕ್ತನಾದವನು ಗುರು ಸುಪ್ರಭಾತವನು ದಿನನಿತ್ಯ ನೀ ಪಠಿಸಿ ಕೇಳೆಂದನು ಶಿವ ಶರಣ ನಿಮಗಾಗಿ ಸರ್ವರಿಗೂ ಉದ್ಧರಿಸಿ ಇಹ ಪರದ ಸುಖ ನಿಮಗೆ ತಾ ಕೊಡುವನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ
ಜ್ಞಾನಕ್ಕಿಂತ ಮಿಗಿಲಿಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಬ್ರಹ್ಮಜ್ಞಾನಕ್ಕಿಂತ ಮಿಗಿಲಿಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಮರೆವಿಲೆ ತೋರುವುದು ಜಗವೆಲ್ಲ, ಅರುವಿನೊಳು ಅರುವಾದಾತನೇ ಬಲ್ಲ. ಮರೆವಿಲೆ ತೋರುವುದು ಜಗವೆಲ್ಲ, ಅರುವಿನೊಳು ಅರುವಾದಾತನೇ ಬಲ್ಲ. ಗುರು ಶಿಷ್ಯರಿಗೆ ಭೇದವಿಲ್ಲ, ಸದ್ಗುರುವಿನ ಬೋಧ ಸವಿದಾತನೇ ಬಲ್ಲ. ಬ್ರಹ್ಮಜ್ಞಾನಕ್ಕಿಂತ ಮಿಗಿಲಿಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಬಂದ ವಿಚಾರ ತಿಳಿ ಮೊದಲ, ಸುಮ್ಮನೆ ಕಳಿಬೇಡ ವ್ಯರ್ಥ ಕಾಲ. ಬಂದ ವಿಚಾರ ತಿಳಿ ಮೊದಲ, ಸುಮ್ಮನೆ ಕಳಿಬೇಡ ವ್ಯರ್ಥ ಕಾಲ. ಹೃದಯದಿ ಗುರು ಮಂತ್ರ ಜಪಿಸೋ ಮೊದಲ, ಮರೆತು ತಿರುಗಿದಿ ನಾಲ್ಕು ಯುಗವೆಲ್ಲ. ಬ್ರಹ್ಮಜ್ಞಾನಕ್ಕಿಂತ ಮಿಗಿಲಿಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಶಬ್ದಕ್ಕೆ ಸಿಲುಕಿದವ ನೀನಲ್ಲ, ನಿಶ್ಶಬ್ದದೊಳಿರುವುದು ನಿನ್ನ ಮೂಲ. ಶಬ್ದಕ್ಕೆ ಸಿಲುಕಿದವ ನೀನಲ್ಲ, ನಿಶ್ಶಬ್ದದೊಳಿರುವುದು ನಿನ್ನ ಮೂಲ. ಬದ್ಧ ಮಾನವರಿಗಿದು ತಿಳಿದಿಲ್ಲ, ಸದ್ಗುರು ಸೇವೆ ಸವಿದಾತನೇ ಬಲ್ಲ. ಬ್ರಹ್ಮಜ್ಞಾನಕ್ಕಿಂತ ಮಿಗಿಲಿಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಅಕ್ಕಲಕೋಟೆ ಎಂಬುದು ಮಿಗಿಲ, ಶಿವಶರಣರು ಪವಾಡ ಮಾಡ್ಯಾರ ಸುಳ್ಳಲ್ಲ. ಅಕ್ಕಲಕೋಟೆ ಎಂಬುದು ಮಿಗಿಲ, ಶಿವಶರಣರು ಪವಾಡ ಮಾಡ್ಯಾರ ಸುಳ್ಳಲ್ಲ. ರಾಮಲಿಂಗ ಸ್ವಾಮಿಗಳ ಅನಂತ ಲೀಲಾ, ಅವರು ಭಕ್ತರಿಗೆ ಹಾಕ್ಯಾರೋ ಮುಕ್ತಿಯ ಮಾಲ. ಬ್ರಹ್ಮಜ್ಞಾನಕ್ಕಿಂತ ಮಿಗಿಲಿಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ.
ಬ್ರಹ್ಮಜ್ಞಾನಕ್ಕಿಂತ ಮಿಗಿಲಿಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ. ಮಾನ್ಯರ ಶ್ರುತಿಯು ಸುಳ್ಳಲ್ಲ.